ಪ್ರಸ್ತುತ ರಾಜಕಾರಣದಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇರಲೇಬೇಕು ದುಡ್ಡು. ಅದು ವ್ಯವಸ್ಥೆ ಸರಿಪಡಿಸೋದು ಹೆಂಗೆ? ಅಲ್ಲ ಏನಂತೀರಿ? ಎಸ್ ಆರ್ ನೋ? ನಿಜ ನಿಜ ನಿಜ. ನೀವು ನೋಡಿ, ಇವತ್ತು ಒಬ್ಬ ಬಡವ ಬಂದು ಚುನಾವಣೆ ನಿಲ್ತಕ್ಕಂಥ ವ್ಯವಸ್ಥೆ ಇಲ್ಲ. ಆದರೆ ಅದು ಬದಲಾವಣೆ ಆಗಬೇಕು ಅಂತಂದರೆ ಜನನೂ ಬದಲಾವಣೆ ಆಗಬೇಕು. ಇದನ್ನು ಬರೀ ಒಬ್ಬ ರಾಜಕಾರಣಿ ಮೇಲೆ ಹಾಕಿ, ಒಂದು ಪಕ್ಷದ ಮೇಲೆ ಹಾಕಿ ಬಿಟ್ಟು ನಾವು ಆ ಪಕ್ಷ ಹಿಂಗೆ ಈ ಪಕ್ಷ ಹಿಂಗೆ ಮನೇಲಿ ಕೂತು ಮಾತಾಡಿದರೆ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಪ್ರತಿಯೊಬ್ಬ ಪ್ರಜೆನೂ, ಪ್ರತಿಯೊಬ್ಬ ವಿದ್ಯಾವಂತನೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡಬೇಕು. ನನಗೆ ಸಂಬಂಧ ಇಲ್ಲದ ವಿಚಾರ ಅನ್ನೋ ರೀತಿಯಲ್ಲಿ ಇವರು ಕೂತ್ಕೋಬಾರ್ದು, ಜವಾಬ್ದಾರಿ ತಗೋಬೇಕು. ಈಗ ಚುನಾವಣೆಯಲ್ಲಿ ಎಷ್ಟೋ ವಿದ್ಯಾವಂತರು ಬಂದು ಓಟ್ ಹಾಕೋದಿಲ್ಲ. ನಿಮಗೆ ಎಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಭಾಳ ಕಮ್ಮಿ ಇದೆ. ಇವರು ರಾಜಕೀಯದಲ್ಲಿ ಭಾಗ ತಗೊಳ್ದೇನೆ ಮನೇಲಿ ಕುತ್ಕೊಂಡು ರಾಜಕಾರಣ ಸರಿ ಇಲ್ಲ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಟ್ ಫೇರ್. ಅದಕ್ಕೆ ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಭಾಗವಹಿಸಬೇಕು, ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲ ವಿದ್ಯಾವಂತರ ಕೈಯಲ್ಲಿ ಜಗತ್ತೇ ಅವ್ರ ಕೈಯಲ್ಲಿದೆ. ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಗೂಗಲ್ ಇದೆ. ಬೈಲಾಗ ಹೋಗ್ಬೇಕಂತಿಲ್ಲ, ಮೊಬೈಲ್ನಾಗಿದ್ರೆ ಸಾಕು, ಎಲ್ಲ ಐತೆ. ಯಾವ ಅಭ್ಯರ್ಥಿ ಹಂಗೆ ಇವನಿಗೆ ಯಾಕೆ ಓಟ್ ಹಾಕ್ಬೇಕು, ಯಾಕೆ ನಾವು ಇವನಿಗೆ ನಮ್ಮ ಪ್ರತಿನಿಧಿಯಾಗಿ ಮಾಡ್ಬೇಕು ಅನ್ನೋದನ್ನ ಕುಲಂಕುಷವಾಗಿ ಅಭ್ಯರ್ಥಿಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಈಗಿದೆ. ಅದನ್ನು ಬಿಟ್ಟು ಜಾತಿ ನೋಡಿ ಓಟ್ ಹಾಕೋದು, ದುಡ್ಡು ನೋಡಿ ಓಟ್ ಹಾಕೋದು, ಇದನ್ನು ನಾವು ಕೂಡ ಬಿಡಬೇಕು. ಅದು ಬಂದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ ಅಂತ ನನ್ನ ಕನಸು. ಪ್ರಕಾಶ್ ಕೋಳಿವಾಡ್ ಅವರನ್ನ ಮಾತನಾಡಿಸಿದಾಗ, ಅವರ ವ್ಯಕ್ತಿತ್ವವನ್ನು ಸಂದರ್ಶಿಸಿದಾಗ ಅಫ್ಕೋರ್ಸ್ ಅವರಿಗೊಂದು ದೂರದೃಷ್ಟಿ ಇದೆ, ಒಂದು ಸಚ್ಚಿಂತನೆ ಇದೆ, ಕಳಕಳಿ ಇದೆ, ಮುತುವರ್ಜಿ ಇದೆ, ದೈವಭಕ್ತಿ ಇದೆ, ಗುರು ಹಿರಿಯರಲ್ಲಿ ಶ್ರದ್ಧೆ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗೆ ಇದನ್ನೆಲ್ಲ ನೋಡಿದಾಗ ಅವರು ದೇಶನೂ ಸುತ್ತಿದ್ದಾರೆ, ಕೋಶವನ್ನು ಓದಿದ್ದಾರೆ ಅಂತ ನನ್ನ ಅನಿಸಿಕೆ. ಅನೇಕ ಪುಸ್ತಕಗಳನ್ನು ಓದ್ತೀರಿ ಅಂತ. ಈಗ ಬಿಡು ಮಾಡ್ಕೊಳಕ್ ಆಗ್ತಾ ಇದೆಯಾ? ಸಮಯ ಸಾಕಾಗ್ತಾ ಇದೆಯಾ ಓದ್ಕೊಳ್ಳೋಕೆಲ್ಲ? ರೀಸೆಂಟ್ ಆಗಿ ಓದಿದ ಪುಸ್ತಕ ಯಾವ್ದು? ನ್ಯೂಸ್ ಪೇಪರ್ ಓದಕ್ಕಾಗ್ತಿಲ್ಲ ನನಗೆ. ಯಾಕಂದ್ರೆ ಇವತ್ತು ಅಧಿವೇಶನ ಇಲ್ಲ, ರಜೆ ಇರೋದ್ರಿಂದ ನಾನು ಆರಾಮಾಗಿ ಕುತ್ಕೊಂಡಿದ್ದೀನಿ ಇವತ್ತು. ಅದರ್ವೈಸ್ ಜನ ಇರ್ತಾರೆ, ವಾಟ್ಸಪ್ ಮೆಸೇಜ್ಗಳು ನೋಡೋಕ್ಕಾಗೋದಿಲ್ಲ. ಅದರಿಂದ ನ್ಯೂಸ್ಗಳ್ನ ನೋಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೆಗಿಬೇಕು ಅಂತ ನಾನು ಆಗಲೇ ಈಗ ನಿರ್ಧಾರ ಮಾಡಿದ್ದೀನಿ. ಬೆಳಗ್ಗೆ ವಾಕು, ಎಕ್ಸಸೈಸು ಮತ್ತು ನ್ಯೂಸ್ಗೆ ಒಂದು ಟೈಮನ್ನು ನಿಗದಿಪಡಿಸಿ ಅದನ್ನ ವಾಕ್ ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿದೆ ಅಂತೀರಿ? ಇಲ್ಲ, ರೆಗ್ಯುಲರ್ ಇಲ್ಲ, ಇರೆಗ್ಯುಲರ್. ಯಾವಾಗೋ ಟೈಮ್ ಸಿಕ್ಕಾಗ ಹೋಗೋದು. ಮತ್ತೆ ಹೋಮ್ ಮಿನಿಸ್ಟರ್ ಬೈಯಲ್ವೇನ್ರಿ? ಅದು ರೂಢಿ ಆಗ್ಬಿಟ್ಟೈತ್ರಿ ಬೈಸ್ಕೊಂಡು. ನಮ್ಮ ಕಡೆ ದಡ್ಡ ಬಂದೈತಿ ಅಲ್ರಿ? ದಡ್ಡ ಬಿದ್ದೈತಿ ಹಂಗಾಗಿದೆ. ರೀಸೆಂಟ್ ಆಗಿ ಓದಿದ ಪುಸ್ತಕ ಯಾವುದು ಗೊತ್ತಾಗಿಲ್ಲ. ಜಸ್ಟ್ ಐ ಆಮ್ ಸೋ ಕ್ಯೂರಿಯಸ್. ಐ ರೆಡ್ ಲಾಟ್ ಆಫ್ ಬುಕ್ಸ್ ಅಬೌಟ್ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಬಸವಣ್ಣವ್ರ ಬುಕ್ ಬಗ್ಗೆ ಇದ್ರು ಓದ್ತಿರ್ತೀನಿ. ವಿಶೇಷವಾಗಿ ಸಮಾಜ ಸುಧಾರಕರು ಏನಿದ್ದಾರೆ ಅವ್ರದ್ದೆಲ್ಲ ಬಸವಣ್ಣನ ಏನು ಸಮಾಜನ ಸುಧಾರಣೆ ಮಾಡಬೇಕು, ಸಮಾಜ ನಿರ್ಮಾಣ ಮಾಡಬೇಕು. ಅಂಬೇಡ್ಕರ್ ಈ ಉದಾಹರಣೆಗೆ ನಾವು ಜನ, ನಾವು ಪ್ರಜೆಗಳು ಬಸವಣ್ಣ ಹೇಳ್ದಂಗೆ ನಡೆದಿದ್ರೆ ಅಂಬೇಡ್ಕರ್ ಬರೋ ಅವಶ್ಯಕತೆ ಇರಲಿಲ್ಲ, ಅಂಬೇಡ್ಕರ್ ಸಂವಿಧಾನ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಂಬೇಡ್ಕರ್ ಹೇಳ್ದಂಗೂ ನಾವು ಕೇಳಲಿಲ್ಲ, ಬಸವಣ್ಣ ಹೇಳ್ದಂಗೂ ನಾವು ಕೇಳಲಿಲ್ಲ. ಎಲ್ಲೋ ಇವರ ಒಂದು ಶ್ರದ್ಧೆಯನ್ನು, ಇವರ ಒಂದು ಪ್ರಿನ್ಸಿಪಲನ್ನು ನಾವು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಸಮಾಜ ಸುಧಾರಣೆ ಆಗ್ತದೆ. ಹೊರತಾಗಿ ನಾವು ಕೇವಲ ಸ್ವಾರ್ಥಿಗಳಾಗಿ ಬದುಕೋದ್ರಿಂದ ಕ್ಷಣಿಕ ಸುಖ ಸಿಗ್ಬೋದು, ಹೊರತಾಗಿ ನಿರಂತರ ನೆಮ್ಮದಿ ಸಿಗಲಿಕ್ಕಿಲ್ಲ ಅನ್ನೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.